ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಸುಮಾರೀಗ 6:45 ಆಗಿದೆ. ಇವತ್ತು ನಮ್ಮ ಅಕ್ಕ ಬರ್ತಾಳೆ. ನಾನು ನಿಮಗೆ ಯಾರು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನನ್ನ ಚಿಕ್ಕ ಮಗ ಏನು ಮಾಡ್ತಾ ಇದ್ದಾನೆ ಅಂತ. ಹಾಯ್. ಏನು ನಿನ್ನ ಹೆಸರು? ಲಕ್ಷಯ್. ಯಾವ ಸ್ಟ್ಯಾಂಡರ್ಡು? 3rd ಸ್ಟ್ಯಾಂಡರ್ಡ್. ಇವತ್ತು ಯಾರು ಬರ್ತಾ ಇದ್ದಾರೆ ಮನೆಗೆ? ನಮ್ಮ ದೊಡ್ಡಮ್ಮ. ಓ, ನಿಮ್ಮ ದೊಡ್ಡಮ್ಮ. ನಿಂಗೆ ನಿಮ್ಮ ದೊಡ್ಡಮ್ಮ ಅಂದರೆ ಇಷ್ಟನಾ? ಹೌದು. ಎಷ್ಟು ಇಷ್ಟ? ತುಂಬಾ. ದೊಡ್ಡಪ್ಪ? ಇಬ್ಬರು. ದೊಡ್ಡಪ್ಪ ಜಾಸ್ತಿ ಇಷ್ಟನಾ ದೊಡ್ಡಮ್ಮ ಜಾಸ್ತಿ ಇಷ್ಟನಾ? ಇಬ್ಬರು. ಇಬ್ರು ಯಾರಾದರೂ ಒಬ್ಬರೇ ಹೇಳ್ಬೇಕಪ್ಪ. ದೊಡ್ಡಪ್ಪ. ಜಾಸ್ತಿ ಮುದ್ದು ಮಾಡೋದು ಯಾರು? ದೊಡ್ಡಮ್ಮ. ದೊಡ್ಡಪ್ಪ ಅವರು ಮಾಡ್ತಾರೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ಇನ್ನು ಅವ್ರ ದೊಡ್ಡಮ್ಮನ ಕಂಡ್ರೆ ತುಂಬ ಇಷ್ಟ. ಅಂದರೆ ಅವ್ಳು ಕೇಳಿದ್ದು ಎಲ್ಲನೂ ಕೊಡಿಸ್ತಾಳೆ ಅವಳು. ಅವ್ರ ದೊಡ್ಡಪ್ಪ ಅಂದರೆ ಸ್ವಲ್ಪ ಸ್ಟಿಕ್ಟಿ ಜಾಸ್ತಿ, ಎದ್ರುಕೊಳ್ತಾನೆ ಅವ್ರ ದೊಡ್ಡಪ್ಪ ಮತ್ತು ಅವ್ರ ಪಪ್ಪಂಗೆ. ಅವ್ರ ದೊಡ್ಡಮ್ಮ ಯಾರಾದ್ರೂ ಏನಾದರೂ ಅಂದರೆ ಸಾಕು, ದೊಡ್ಡಮ್ಮನ ಹತ್ರ ಹೋಗ್ಬಿಟ್ರೆ ಸಾಕು, ಅವಳು ಇವ್ನ ಪರ ಇಟ್ಕೊಳ್ತಾಳೆ. ಎಷ್ಟು ಇಷ್ಟ ಅಂದರೆ ಇವನಿಗೆ ಅವಳು ಕಂಡ್ರೆ ಸಖತ್ ಇಷ್ಟ. ದೊಡ್ಡಮ್ಮ ಅಂದರೆ ಇನ್ನೂ ಬೇಕಾದ್ರೆ ನಮ್ಮನ್ನು ಬಿಟ್ಟಿದ್ಬಿಡ್ತಾರೆ ಹೊರತು ಅವ್ರ ದೊಡ್ಡಮ್ಮನ ಮಾತ್ರ ಬಿಟ್ಟಿರಲ್ಲ. ನನ್ನ ಮಕ್ಕಳು ಇಬ್ಬರೂ ಅಷ್ಟೇ. ನೋಡಿ ಇಲ್ಲಿ ನನ್ನ ದೊಡ್ಡ ಮಗ ಏನು ಮಾಡ್ತಾ ಇದ್ದಾನೆ ಅಂತ. ಹಾಯ್ ಮಾಡು. ಅವ್ನು ಸ್ವಲ್ಪ ನೋಡಿ ಶೈ ಆಗ್ತವನೆ, ನೋಡಿದ್ರಲ್ಲ. ನೋಡಿ ಇಲ್ಲಿ ಎಷ್ಟು ತುಂಟ ಅಂದರೆ ನನ್ನ ಮಗ. ಪ್ರಪಂಚದಲ್ಲಿರೋ ಮಕ್ಕಳಿಗೆಲ್ಲ ಹಂಚ್ಬೋದು ನಾನು. ಅಷ್ಟು ತೀಟೆ, ಅಷ್ಟು ಹಠ, ಅಷ್ಟು ಹಠಮಾರ. ಅವ್ರ ದೊಡ್ಡಮ್ಮ ಬರ್ತಾಳಲ್ಲ, ಆಗ ಅವಳ ಜೊತೆ ಹೇಗಿರ್ತಾಳೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅವಳು ಯಾವ ಥರ ನನ್ನ ಮಕ್ಕಳನ್ನ ಎಷ್ಟು ಇಷ್ಟಪಡ್ತಾಳೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಹಾಂ ನೋಡಿ ಫ್ರೆಂಡ್ಸ್, ಈಗ ನನ್ನ ಅಕ್ಕ ಬಂದಿದ್ದಾಳೆ. ನನ್ನ ಮಗನ ಜೊತೆ ಅವಳು ಹೇಗಿರ್ತಾಳೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಅವನ ಬಗ್ಗೆ ಏನೇನು ಮಾತಾಡ್ತಾಳೆ ಅಂತಲೂ ಕೇಳಿಸ್ಕೊಳ್ಳಿ. ಹಾಯ್ ಶ್ರೀಲಕ್ಷ್ಮಿ. ಹಾಯ್. ಸಮಾಚಾರ ಎಲ್ಲ ನೀನೇ ಹೇಳಬೇಕು. ಹಾಯ್ ಫ್ರೆಂಡ್ಸ್, ನಾನೇ ಶ್ರೀಲಕ್ಷ್ಮಿ ಅವ್ರ ಅಕ್ಕ, ಅಂದರೆ ಅವ್ರ ಬಾವನ್ ಹೆಂಡತಿ. ಇವನು ನಮ್ಮ ತರ್ಲೆ ಲಕ್ಷ್ಮಿ, ನಮ್ಮಿಬ್ಬರ ಮುದ್ದಿನ ಮಗ. ಏನೇ ಹೇಳೋದು ಇವನ ಬಗ್ಗೆ, ಬರೀ ತೀಟೆ ಅಷ್ಟೇ, ಇನ್ನೇನಿಲ್ಲ. ಯಾವಾಗಲೂ ತಿಂಡಿ 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 ಅಂತ ಇನ್ನೇನೂ ಇಲ್ಲ ಅಷ್ಟೇ. ಯಾಕಂದರೆ ಇವನೇ ನಮ್ಮ ಮನೆ ಚಿಕ್ಕ ಮಗ, ಅದಕ್ಕೆ ಇವನ್ ಕಂಡ್ರೆ ತುಂಬ ಇಷ್ಟ. ದೊಡ್ಡವನು ಇದ್ದಾನೆ, ಅವ್ನು ಸ್ವಲ್ಪ ಅಷ್ಟಕ್ಕಷ್ಟೇ, ಅವನು ಇಂಟ್ರೋವರ್ಟು, ಯಾರ ಜೊತೆನೂ ತುಂಬ ಮಾತಾಡಲ್ಲ. ಇವನಾದರೆ ತರಲೆ ಮಾಡಿಕೊಂಡು ನಮ್ಮ ಕೈಲಿ ವಧೆ ತಿನ್ಕೊಂಡು ಹಿಂಗೆ ಯಾವಾಗಲೂ ಎಷ್ಟೇ ಮಾಡಿದ್ರು ನಮ್ಮ ಜೊತೆಗೆ ಇರ್ತಾನೆ ಇವನು. ಅದಕ್ಕೆ ನಮ್ಗೆ ಇವನ್ ಕಂಡ್ರೆ ಸಖತ್ ಇಷ್ಟ. ಬಾಯ್. ಸ್ಟಾರ್ಟ್ ಮಾಡಿ. ನನ್ನ ಬಿಡಿ. ಮಾತಿಲ್ಲ, ಕತೆ ಇಲ್ಲ, ಇನ್ನೇನಿದೆ. ಹೆಂಗೆ ಅದು ಬಿಟ್ರೆ ತಾನೆ. ನಮ್ಮ ಮನೆಗಿಂತ ಮುಂಚೆ ಕಾರ್ನರಲ್ಲಿ ಒಂದು ದೊಡ್ಡದು ಚಿಲ್ಲರೆ ಅಂಗಡಿ ಐತಲ್ಲ, ಸೇಟ್ ಅಂಗಡಿ, ನಾವು ಬಿಸ್ಕೆಟ್ ಎಲ್ಲ ತಗೋತೀವಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಕಟಿಂಗ್ ಶಾಪ್ ಇದೆ. ಆ ಕಟಿಂಗ್ ಶಾಪಲ್ಲಿ ಬುಲೆಟ್ ಕಟಿಂಗ್ ಮಾಡೋ ಸೂಪರಾಗಿ ಮಾಡ್ತಾನೆ. ಅರ್ಜೆಂಟಾಗಿ ಮಾಡಿಸ್ಬೇಕು ನನಗೆ, ಅರ್ಜೆಂಟಾಗಿ. ಆಯಿತಾ? ಚೆನ್ನಾಗಿ ಮಾಡ್ತಾನೆ, ಬೇಗ ಮಾಡಿಸ್ಬೇಕು. ಬುಲೆಟ್ ಕಟಿಂಗ್ ಮಾಡಿಸು. ಮತ್ತು ಇಲ್ಲಿ ಒಂದು ಇದೊಡಿ ಅಂತೇಳಿ ಬುಲೆಟ್ ಕಟಿಂಗ್ ಮಾಡಿಬಿಟ್ಟು ಇದೊಂದು ಲೈನ್ ಹೊಡಿ ಅಂತ ಅಷ್ಟೇ. ಲೈನ್ ಎಲ್ಲ ಹೊಸ ಮಾಡೋ ಅಷ್ಟು ಲೈನ್ ಏನು ಅವನೇನು ಹೊಡೆಯಲ್ಲ. ಇಲ್ಲಿ ನೀನು ಕ್ರಾಪ್ ಹಿಂಗೆ ಬಾಚಬೇಕು, ನೀನು ಈ ಕಡೆಗೆ ಬಾಚೋಂಗಿಲ್ಲ. ಈ ಕಡೆಗೆ ಬಾಚುವಾಗ ಕರೆಕ್ಟಾಗಿ ಇಲ್ಲೊಂದು ಲೈನ್ ಅಂದರೆ ಮಾರ್ಕ್ ಹೊಡಿ, ಇಲ್ಲೊಂದು ಲೈನ್ ಹೊಡೆಯೋದು, ಲೈನ್ ಬರಲಿ ಅಂತ ಹೇಳ್ಬೋದು. ಅಷ್ಟು ಹೇಳೋದು ಸಾಕು. ಬುಲೆಟ್ ಕಟಿಂಗ್ ಮಾಡ್ಬಿಟ್ಟು ಲೈನ್ ಹೊಡೆಯೋದು ಮಾಡ್ತಾನೆ. ಬುಲೆಟ್ ಕಟಿಂಗ್ ಮಾಡಿಸಿ ಅರ್ಜೆಂಟ್ ಅದೆಲ್ಲ ಅವ್ನು ಮಾಡ್ತಾನೆ. ಆ ಲೈನೆಲ್ಲ ಅಲ್ಲ, ಕ್ರಾಪ್ ಎಲ್ಲಿಗೆ ಬರುತ್ತೋ ಅಲ್ಲೊಂದು ಲೈನ್, ಇಲ್ಲೊಂದು ಲೈನ್ ಮೇಲ್ಗಡೆ ಸ್ಟ್ರೈಟಾಗಿ ಕ್ರಾಪ್ ಆಗ್ತಾಗುತ್ತೆ. ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಗಿದೆ, ಹೇರ್ ಸ್ಟೈಲ್ ಸರಿ ಮಾಡಿಸಿ. ಅದೆಲ್ಲ ಪಕ್ಕ ಏನು ಮಾಡ್ತೀರಾ?
ಕ್ಲೀನ್ ಮಾಡಿ ಕ್ಲೀನ್ ಆಗಿಲ್ಲ ಅಂದ್ರೆ ಅದು ಆಗಿಲ್ಲ ಅಂದ್ರೆ ನಾನು ಮಾಡ್ತೀನಿ. ನನ್ನ ಹತ್ರ ಆಗುತ್ತೆ, ನಾನು ಮೆಡಿಸಿನ್ ಇದೆಯಾ ಮಾಡ್ತೀನಿ. ಆ ಮೆಡಿಸಿನ್ ವರ್ಕ್ ಮಾಡಿಲ್ಲ ಅದ್ರ ಮೇಲೆ ಆಗುತ್ತೆ ಆಗಿಲ್ಲ. ಆಗುತ್ತೆ. ಆ ಮೆಡಿಸಿನ್ ವರ್ಕ್ ಆಗಿಲ್ಲ. ನಾನು ಕಟ್ಬಿಡಿ. ನಾನು ಅದನ್ನೇನೋ ಮಾಡಿ ಆಸಿಡ್ ಹಾಕ್ಬಿಡಿ. ಒಂದ್ ಜಗ್ ತಗೋತೀನಿ, ಕೈ ಗ್ಲೌಸ್ ಹಾಕೋತೀನಿ, ಆಸಿಡ್ ಹಾಕ್ಬಿಡ್ತೀನಿ. ಆಸಿಡ್ ಹಾಕಿದ್ರೆ ಇದೇ ಹಾಳಾಗೋಗುತ್ತೆ. ಏನೋ ಆಸಿಡ್ ಹಾಕಿ ಸರಿ ನೀರಲ್ಲಿ ತೊಳೆದ್ಬಿಟ್ಟು ಒಂಚೂರು ಶಾಂಪು ಹಾಕ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಹಾಕೊಂಡ್ರೆ ಅದೇ ಸೂಪರ್ ಆಗೋದು. ನಮ್ಮನ್ನು ಚೇಂಜ್ ಕೊಡಿದಾರಪ್ಪ. ಕೊಡು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ. ನನ್ನ ಮಗ ಮತ್ತು ನಮ್ಮ ಭಾವ ಇದ್ರಲ್ಲ, ಆ ವಿಡಿಯೋನ ನಮ್ಮ ಭಾವಂಗೆ ಗೊತ್ತಾಗ್ದಲ್ಲೇ ಇರೋ ಹಾಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅದು ನಮ್ಮ ಭಾವಂಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿರೋದು. ಗೊತ್ತಾದರೆ ಅವರು ಮಾಡಬೇಡಮ್ಮ ಅಂತ ಹೇಳ್ತಾಯಿದ್ರು. ಅದಕ್ಕೇ ನಾನು ಅವ್ರಿಗೆ ಗೊತ್ತಿಲ್ಲದಲ್ಲೇ ಇರೋ ಹಾಗೆ ವಿಡಿಯೋ ಮಾಡಿ ನಿಮಗೆ ಕಳಿಸಿದ್ದೀನಿ. ನೋಡಿ, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.